ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ವೆರಿ ಟೇಸ್ಟಿಯಾಗಿರುವಂಥ ಸಂಜೆ ಸ್ನ್ಯಾಕ್ ಗೋಧಿ ಮಂಡಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾ ಒಂದು ದಪ್ಪ ತಳದ ಪ್ಯಾನಿಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆನ ಒಂಚೂರು ಈಗ ನಾನು ಲೈಟಾಗಿ ಬಿಸಿ ಮಾಡ್ಕೊತೀನಿ. ಫುಲ್ ಹೀಟ್ ಮಾಡ್ಕೊಳಂಗಿಲ್ಲ, ಲೈಟಾಗಿ ಎಣ್ಣೆ ಬಿಸಿ ಮಾಡ್ಕೊತೀನಿ. ಸೊ ಎಣ್ಣೆ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆ ಪೌಡರ್ನ ಹಾಕ್ಕೊಳಕತ್ತೀನಿ. ಸೊ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಮತ್ತು ಅಷ್ಟು ಚಟ್ಪಟ್ ಅಂತೇಳಿ ಭಾರಿ ರುಚಿ ಅಂದ್ರೆ ರುಚಿ ಆಗ್ತೈತೆ ನೋಡಿರಿ. ಸೊ ಜೀರಿಗೆನ ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನಾನು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ. ನಾ ಇಲ್ಲೇ ಒಂದು 2-3 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು ನಾನು 2 ಕಾಲ್ಪೋದಷ್ಟು ಗೋಧಿ ಚೂರ್ಮರಿನ ತೊಗೊಂಡೀನಿ. ಸೊ ಅದಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೀನಿ. ಈಗ ಒಂದು 2 ಪಿಂಚ್ನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಾಲ ನಮಕನ್ನು ಹಾಕ್ಕೊಳತ್ತೀನಿ. ನಾರ್ಮಲ್ ಸಾಲ್ಟ ಸ್ವಲ್ಪ ಪಿಂಚಷ್ಟು ಹಾಕ್ಕೊಂಡೀನಿ. ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಾಲ ನಮಕ ಹಾಕ್ಕೊಂಡೀನಿ. ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟಿಗೆ ಇದಕ್ಕೆ ಒಂದು 2-3 ಚಿಟಿಕೆಯಷ್ಟು ನಾನು ಅರಿಶಿನ ಪೌಡರನ್ನು ಹಾಕ್ಕೋತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳಂಗಿಲ್ಲ, ಲೈಟಾಗಿ ಹಾಕ್ಕೋತೀನಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರ್ನಿನ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣಂತ. ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಗೋಧಿ ಮಂಡಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಗ್ಗರಣೆ ಬಿಸಿ ಇದ್ದಾಗ ಗೋಧಿ ಮಂಡಕ್ಕಿನ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡ್ತಾವೆ. ಸೊ ಹಂಗಾಗಿ ಒಗ್ಗರಣೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಗೋಧಿ ಮಂಡಕ್ಕಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೊರಗಡೆಯಿಂದ ಕುರ್ಕುರೆ ಅದು ತಂದು ಮಕ್ಕಳಿಗೆ ಕೊಟ್ಟರೆ ಅದು ಹೆಲ್ದಿಯಾಗಿ ಇರೋಂಗಿಲ್ಲ. ಬಟ್ ಈ ಥರ ಮಾಡಿ ಕೊಡ್ರಿ, ಅವ್ರು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿಯೂ ಇರ್ತೈತಿ. ಕ್ವಿಕ್ ಆ್ಯಂಡ್ ಈಸಿಯಾಗಿಯೂ ರೆಡಿಯಾಗಿಬಿಡ್ತೈತಿ. ಒಂದ್ಸಲ ಮಾಡಿ ನೀವು ಏರ್ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ರಿ ಅಂದ್ರೆ ಒಂದು 15 to 20 ಡೇಸ್ ಇದ್ರ ಕ್ರಂಚಿನೆಸ್ಸು ಹೋಗಂಗಿಲ್ಲ ಮತ್ತು ಟೇಸ್ಟು ಕೂಡ ಭಾರಿ ಅಲ್ಟಿಮೇಟಾಗಿ ಇರ್ತೈತಿ ನೋಡಿರಿ. ಟ್ರಿಪ್ ಅದು ಹೊಂಟಾಗ ಈ ಥರ ಮಾಡ್ಕೊಂಡು ಹೋದ್ವಿ ಅಂದ್ರೆ ಹೊರಗಡೆದು ಯಾವುದೇ ಕುರ್ಕುಲ ತಿಂಡಿ ತೊಗೊಂಡು ತಿನ್ಬೇಕನ್ನ ಅನ್ಸಂಗಿಲ್ಲ, ಅಷ್ಟು ಟೇಸ್ಟಾಗಿ ಬರ್ತೈತಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗೈತಿ ನೋಡಿರಿ. ಈಗ ನೆಕ್ಸ್ಟ್ ನಾ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಸಕ್ರೆ ಪೌಡರ್ನ ಹಾಕ್ಕೊಳತ್ತೀನಿ. ಸಕ್ರೆ ಪೌಡರ್ ಕಂಪ್ಲೀಟ್ಲಿ ಆಪ್ಷನಲ್ ಐತಿ, ನಿಮಗೆ ಬೇಕಿದ್ರೆ ಹಾಕೋರಿ. ಟ್ಯಾಂಗಿನಸ್ ಜಾಸ್ತಿ ಬೇಕಾ ಅನ್ನೋದಾದ್ರೆ ಸಕ್ರೆ ಪೌಡರ್ನ ಸ್ಕಿಪ್ ಮಾಡಿರಿ. ಸೊ ನಾನು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೆ ಸಕ್ರೆ ಪೌಡರ್ ಹಾಕ್ಕೊಂಡಿನಿ. ಈಗ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಏರ್ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸಂಜೆ ಸ್ನ್ಯಾಕ್ಸು ಮತ್ತು ಟಿಫನ್ ಬಾಕ್ಸಿಗೆ ಅನ್ರಿ ಮತ್ತು ಕುರ್ಕುಲ್ ತಿಂಡಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಬರ್ರಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಸಂಜೆ ಸ್ನ್ಯಾಕ್ಸು ವೆರಿ ಟ್ಯಾಂಗಿ ಆಗಿರುವಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವ ಗೋಧಿ ಮಂಡಕ್ಕಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.